ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಬಡ ಮತ್ತು ಮಧ್ಯಮ ವರ್ಗದ ಯುವ ಜನತೆ ಮತ್ತು ಯುವ ಪೀಳಿಗೆ ಭಾರೀ ಚಿಂತಿಸಬೇಕಾಗುವಂತಹ ಸಮಯ. ಯಾಕೆಂದ್ರೆ ಇವತ್ತು ಧರ್ಮ ಅಂದ್ರೆ ಅರ್ಥ ಗೊತ್ತಿಲ್ಲದೆ ಈ ಧರ್ಮದ ಅರ್ಥವನ್ನು ವಿವರಿಸುವವರು ಕೊಳಕು ರಾಜಕೀಯದ ಪ್ರಭಾವದಡಿಯಲ್ಲಿ ಬೆಳೆಯುತ್ತಿರುವಾಗ ಇವತ್ತು ಸಮಾಜದಲ್ಲಿ ಬಡ ಮಧ್ಯಮ ವರ್ಗದ ಯುವ ಜನತೆಯ ಭವಿಷ್ಯ ಒಂದು ರೀತಿಯಲ್ಲಿ ಬೆಂಕಿಯೊಳಗೆ ಸಿಲುಕಿದಂಥ ಪರಿಸ್ಥಿತಿ ಉದ್ಭವವಾಗಿದೆ. ಉರಿಯುವ ಬೆಂಕಿಯೊಳಗೆ ಸಿಲುಕಿದ ರೀತಿಯಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಯುವ ಜನತೆಯ ಭವಿಷ್ಯ. ಇದು ಯಾಕೆ ನಾನು ಈ ರೀತಿ ಹೇಳ್ತೇನೆ ಅಂದರೆ, ಇವತ್ತು ಯಾವ ಪಕ್ಷವೇ ಆಗಲಿ, ಪ್ರಸ್ತುತ ಇರುವ ರಾಜಕೀಯ ಪಕ್ಷಗಳಿಂದ ಯಾವುದೇ ಜಾತಿ ಸಮುದಾಯವನ್ನು ಇವರಿಂದ ರಕ್ಷಿಸಲಿಕ್ಕೆ ಆಗುತ್ತಿಲ್ಲ. ಬದಲಿಗೆ ಇವರು ಒಂದೊಂದು ಜಾತಿ ಸಮುದಾಯವನ್ನು ಹಿಡಿದುಕೊಂಡು ಓಟು ಪಡೆದು ಗೆಲ್ಲುತ್ತಾರೆ. ಗೆದ್ದ ನಂತರ ಯಾವ ಜಾತಿ ಸಮುದಾಯದ ಓಟು ಪಡೆದು ಗೆದ್ರೋ ಅದೇ ಸಮುದಾಯಕ್ಕೆ ದ್ರೋಹ ಮಾಡುತ್ತಾರೆ, ಅದರಲ್ಲೂ ಬಡ ಮತ್ತು ಮಧ್ಯಮ ವರ್ಗದ ಜನತೆಗೆ. ಇವರು ಕಾಂಗ್ರೆಸ್, JDS ಮುಸ್ಲಿಂ ಸಮುದಾಯವನ್ನು ಉಪಯೋಗ ಮಾಡಿ, BJP ಪಕ್ಷ ಹಿಂದೂ ಸಮುದಾಯವನ್ನು ಉಪಯೋಗ ಮಾಡಿ ಗೆದ್ದ ನಂತರ ಕಾರ್ಯಕರ್ತರ, ನಿಷ್ಠಾವಂತ ಪ್ರಾಮಾಣಿಕರ ರಾತ್ರಿ ಹಗಲು ಬೈಗಳನ್ನು ತಿಂದು ಗೆಲ್ಲಲು ಕಾರಣರಾದಂಥ BJP, JDS, ಕಾಂಗ್ರೆಸ್ನ ನಾಯಕರು ಗೆದ್ದ ನಂತರ ಹಿಂದೂ ಸಮುದಾಯದೊಟ್ಟಿಗೂ ಮುಸ್ಲಿಂ ಸಮುದಾಯದೊಟ್ಟಿಗೂ ದೊಡ್ಡ ದೊಡ್ಡ ವ್ಯಾಪಾರ ಮಾಡಿಕೊಂಡು ಅವರು ಐಷಾರಾಮಿ ಜೀವನದಲ್ಲಿ ತೊಡಗಿಕೊಂಡಿರುತ್ತಾರೆ. ಆದರೆ ಇಲ್ಲಿ ಚುನಾವಣೆಯ ಸಮಯ ಅಥವಾ ಹತ್ತಿರ ಬರುವಾಗ ಅಥವಾ ಇನ್ನಿತರ ಸಭೆ ಸಮಾರಂಭಗಳಲ್ಲಿ BJP ಪಕ್ಷ ಒಂದು ಸಮುದಾಯವನ್ನು ಬೈಯುತ್ತಾ ದ್ವೇಷ ಭಾಷಣ ಮಾಡುತ್ತಾ ಇದ್ದುಕೊಂಡು ಅದಕ್ಕೆ ಮತ್ತೊಂದು ಜಾತ್ಯತೀತ ಎಂಬ ಹಣೆಪಟ್ಟಿ ಇಟ್ಟು ತಿರುಗುತ್ತಿರುವಂಥ ಪಕ್ಷ JDS ಆಗಲಿ ಕಾಂಗ್ರೆಸ್ ಆಗಲಿ, ಇವರುಗಳು ಅದನ್ನು ಸರಿಪಡಿಸಬೇಕಾದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿಕೊಂಡು ಯಾವುದೇ ತಪ್ಪು ಮಾಡಿದವನಿಗೆ ಇವತ್ತು ಶಿಕ್ಷೆ ಸಿಗದಾಗೆ ಮಾಡುವ ವ್ಯವಸ್ಥೆ ಈ ಕೊಳಕು ರಾಜಕೀಯದಿಂದ ಆಗುತ್ತಿದೆ. ಇವತ್ತು ಕೆಲವೊಂದು ಆರ್ಟಿಕಲ್ ನೀವು ನೋಡಬೇಕು. ಇವರು ಹೀಗೆ ಕೇವಲ ಒಂದು ರಾಜಕೀಯ ಪಕ್ಷವನ್ನು ಗೆಲ್ಲಿಸುವ ಉದ್ದೇಶ ಹೊರತು ಈ ಸಮಾಜದಲ್ಲಿ ಪ್ರತಿ ಸಮುದಾಯವು ಸೌಹಾರ್ದತೆಯಿಂದ ಬದುಕಬೇಕು, ಅಥವಾ ನನ್ನ ಸಮುದಾಯ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಯುವ ಜನತೆಗೆ ಭವಿಷ್ಯ ರೂಪಿಸಿಕೊಂಡು ಅಭಿವೃದ್ಧಿ ಪಥದಲ್ಲಿ ಮುಂದಿನ ಭವಿಷ್ಯ ಬಂಗಾರವಾಗಿ ಆಗಬೇಕು ಅಂತ ಆ ಚಿಂತನೆ ಈ ಯಾವುದೇ ಪಕ್ಷಗಳಿಗೂ ಇಲ್ಲ. ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಇವತ್ತು ಆರ್ಟಿಕಲ್ ನಾನು ಇತ್ತೀಚೆಗೆ ಒಂದು ಆರ್ಟಿಕಲ್ ನೋಡಿದೆ. ಇಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಿದೆ, ನೀವು ತಪ್ಪು ತಿಳಿದುಕೊಳ್ಳಬಾರ್ದು.
ನಾನು ಯಾವುದೇ ಪಕ್ಷವನ್ನು ಸಮರ್ಥಿಸಿ ಮಾತಾಡುತ್ತಿಲ್ಲ. ನಾನು ಯಾವುದೇ ಪಕ್ಷದಲ್ಲಿ ಪ್ರಸ್ತುತ ಇಲ್ಲ. ನಾನು ತಟಸ್ಥನಾಗಿದ್ದೇನೆ. ಆದರೆ ಇಲ್ಲಿ ನಿಮಗೆ ಗೊತ್ತುಂಟು, ಒಂದು ಉದಾಹರಣೆ, ಅತಿ ದೊಡ್ಡ ಉದಾಹರಣೆ, ಕ್ರೂರ ರೀತಿಯ ದುರಂತ ಘಟನೆ, ಇಡೀ ವಿಶ್ವವೇ ಎದ್ದೇಳುವಂತ, ಎದ್ದು ನೋಡುವಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಹಿಂದೂ ಸಮುದಾಯದ ಪವಿತ್ರ ಕ್ಷೇತ್ರವಾದಂಥ ಧರ್ಮಸ್ಥಳದ ಆವರಣದಲ್ಲಿ ಸೌಜನ್ಯ ಎಂಬ ಹೆಣ್ಮಗಳ ಅತ್ಯಾಚಾರ ಕ್ರೂರ ರೀತಿಯಲ್ಲಿ ನಡೆದು, ಅದೇ ರೀತಿಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಅತ್ಯಾಚಾರ ಅನಾಚಾರಗಳು ಆ ಪವಿತ್ರ ಕ್ಷೇತ್ರದ ಗ್ರಾಮದ ಆವರಣದೊಳಗೇ ನಡೆಯುತ್ತಿದ್ರು. ಹಿಂದೂ ಪಕ್ಷ ಅಂತ ಹೇಳುವ ಬಿಜೆಪಿ ಪಕ್ಷವು ಅದನ್ನು ಚಿಂತಿಸುವುದಿಲ್ಲ. ಅದರ ಬಗ್ಗೆ ಕಾಂಗ್ರೆಸ್ ಪಕ್ಷವೂ ಚಿಂತಿಸುವುದಿಲ್ಲ. ಈ ಕರಾವಳಿಯ ಕಾಂಗ್ರೆಸ್ ನಾಯಕರು ಅದರ ಬಗ್ಗೆ ಚಿಂತಿಸುತ್ತಿಲ್ಲ. JDS ನಾಯಕರು ಅಥವಾ ಯಾವುದೇ ಪಕ್ಷದ ನಾಯಕರು ಈ ಧರ್ಮಸ್ಥಳ ಗ್ರಾಮದ ಆವರಣದೊಳಗೆ ಆದಂತ ಹಿಂದೂಗಳಿಗೆ ಆದಂತ ಒಂದು ಕ್ರೂರ ರೀತಿಯ ಪರಿಸ್ಥಿತಿಯನ್ನು ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಎದುರಿಸ್ತಿದೆ. ಅತ್ಯಾಚಾರಿಗಳನ್ನು ರಕ್ಷಿಸಲಿಕ್ಕೋಸ್ಕರ ಹೊರತು ಒಂದು ಸಮುದಾಯದ ರಕ್ಷಣೆ ಆಗಬೇಕು, ಅದು ಇವರಲ್ಲಿಲ್ಲ. ಆದರೆ ಆರ್ಟಿಕಲ್ ಬರೆದು ಇವರು ಕಳಿಸ್ತಾರೆ. ಯಾಕೆ? ಇವರಿಗೆ ಓಟು ಬೇಕು. ಇವರಿಗೆ ಹಿಂದೂ ಪಕ್ಷ ಅಂತ ಹೇಳುವ ಬಿಜೆಪಿ ಗೆಲ್ಲಬೇಕು ಒಟ್ರಾಸಿ. ನಾನು ಎಷ್ಟೋ ಸಂಘಟನೆಗಳು ಉಂಟು, ಬಜರಂಗದಳ ಆಗಲಿ, ಈ ಹಿಂದೂ ಸಮಾಜಕ್ಕೆ ರಕ್ಷಣೆಗೋಸ್ಕರ ಬಂದಂತ ಸಂಘಟನೆಗಳು, ಬಜರಂಗದಳ ಆಗಲಿ, ರಾಮಸೇನೆ ಆಗಲಿ, RSS ಎಂಬ ದೊಡ್ಡ ಸಂಸ್ಥೆಯಾಗಲಿ, ಇವುಗಳ ಉದ್ದೇಶ ಏನು ಅಂದ್ರೆ ಹಿಂದೂ ಸಮುದಾಯದಲ್ಲಿ ಬಡ ಜನರಿಗೆ ಅಥವಾ ಮಧ್ಯಮ ವರ್ಗದರಿಗೆ ಆಗು ಹೋಗುವ ಕಷ್ಟಗಳು ಅಥವಾ ಸಮುದಾಯದವರು ನಡೆಯುತ್ತಿರುವ ನಡತೆ, ಸಂಸ್ಕಾರ, ಪದ್ಧತಿ ಇದು ಒಂದು ಸ್ವಚ್ಛ ರೀತಿಯಲ್ಲಿ ಇರಬೇಕು. ಈ ಎಲ್ಲ ನಡೆಯ ಭಂಡಾರದ ಹೆಸರೇ ಧರ್ಮ. ಆ ಧರ್ಮ ಮಾರ್ಗದಲ್ಲಿ ಇರಬೇಕು ಅಂತ ಈ ಸಂಘಟನೆಗಳು, ಅದಕ್ಕೆ ಪ್ರತಿರೂಪವಾಗಿರಬೇಕಾದಂಥ ಸಂಘಟನೆಗಳು ಇವತ್ತು ಹಿಂದೂ ಯುವ ಜನತೆಯ ಮಾರಣ ಹೋಮ ಆದ್ರೂ ಚಿಂತೆ ಇಲ್ಲ, ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ, ಕೊಲೆ, ಗುಂಡಾಗಿರಿ, ಸರ್ವಾಧಿಕಾರ ಈ ಪ್ರಮೇಯ ಆಗಿಕೊಂಡು ಇದ್ರೂ ಚಿಂತೆ ಇಲ್ಲ. ಒಂದು ಪಕ್ಷ ಗೆಲ್ಲಬೇಕು. ಇದು ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಈ ಎಲ್ಲರ ಗುಣ ಇದಾಗಿದೆ. ಇವರಿಗೆ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕಂತ ಇಲ್ಲ, ನಿಜ ಧರ್ಮವನ್ನು ರಕ್ಷಿಸಬೇಕಂತ ಇಲ್ಲ. ಎಲ್ಲ ಅಧರ್ಮದ ಮಾರ್ಗದಲ್ಲಿ ಇದ್ದಾರೆ. ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನತೆಯನ್ನು ನೋಡಿದ್ರೆ ಆರ್ಟಿಕಲ್ ಬರೆಯುತ್ತಾರೆ, ಇನ್ನು ಸ್ವಲ್ಪ ಸಮಯ ಆದ ಮೇಲೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತದೆ, ಮುಸ್ಲಿಮರ ಸಂಖ್ಯೆ ಏರುತ್ತದೆ, ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು, ಹಾಗೆ ಹೀಗೆ ಅಂತ ಆರ್ಟಿಕಲ್ ಬರೆಯುತ್ತಾರೆ. ಯಾವುದಕ್ಕೋಸ್ಕರ? ಹಿಂದೂ ಸಮುದಾಯವನ್ನು ರಕ್ಷಿಸಲಿಕ್ಕೋಸ್ಕರವೋ ಅಥವಾ ಇವರಿಗೆ ಇನ್ನೊಂದು ಸಮುದಾಯದಲ್ಲಿ ಕೋಪ ಉಂಟೋ? ಅಲ್ಲ, ಇವರಿಗೆ
ಇನ್ನೊಂದು ಸಮುದಾಯವನ್ನು ದೂಷಿಸಿ ಒಂದು ಪಕ್ಷಕ್ಕೆ ಲಾಭ ತರಿಸುವುದು ಇವರ ಉದ್ದೇಶ ಹೊರತು ಇವರು ಯಾವುದೇ ಧರ್ಮ ರಕ್ಷಣೆಗೋಸ್ಕರ ಇವರು ಸಂಸ್ಕಾರ ನಡತೆ ಪದ್ಧತಿಯನ್ನು ನಮ್ಮ ಯುವ ಜನತೆಗೆ ತಿದ್ದಿ ಹೇಳುವವರು ಅಲ್ಲ. ಇವರ ಅಜೆಂಡಾ ಏನು ಅಂದ್ರೆ ಹೇಳಿದ್ರೆ, ಒಟ್ರಾಸಿ ಒಂದು ಸಮುದಾಯ ಇನ್ನೊಂದು ಸಮುದಾಯವನ್ನು ದೂಷಿಸಿದಾಗ ಈ ಬಡ ಮಧ್ಯಮ ವರ್ಗದ ಪಾಪ ಯುವ ಜನತೆಯ ಆ ಬಿಸಿ ರಕ್ತ ಸಮಯದಲ್ಲಿ ಅವರು ಹೊಡಿ ಬಡಿ ಕಡಿ ಅಂತ ಅದನ್ನು ಕೇಳಿ ಪಾಪ ಎಲ್ಲ ಯುವ ಜನತೆಗಳು ಜೈಲು ಪಾಲಾಗಿ ಅವರ ಒಂದು ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ. ಆದ್ರೂ ಇವತ್ತು ಕೆಲವರು ಅದೇ ಆರ್ಟಿಕಲ್ ಬರೆಯುತ್ತಾರೆ, ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಆಪತ್ತು ಉಂಟು, ಇನ್ನು ಸ್ವಲ್ಪ ಸಮಯ ಆದಾಗ ನಮ್ಮ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತದೆ, ಅನ್ಯರ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಯಾಕೆ? ಕೇವಲ ಒಂದು ಪಕ್ಷವನ್ನು ಗೆಲ್ಲಿಸಲಿಕ್ಕೆ. ಇವತ್ತು RSS ಎಂಬ ಸಂಸ್ಥೆಯ ನಿಜವಾದ ಉದ್ದೇಶ ಹಿಂದೂ ಸಮಾಜದಲ್ಲಿರುವ ಯುವ ಜನತೆಯ ನಿಜವಾದ ನಡತೆ, ನುಡಿ, ಸತ್ಯ, ನ್ಯಾಯ, ಧರ್ಮ, ಸಂಸ್ಕಾರ ಪದ್ಧತಿಯಲ್ಲಿ ನಡೆಯುವಂತಹದ್ದು ಆ ಬೋಧನೆಗಳನ್ನು ಮಾಡುವುದೇ ಹೊರತು ನಿಜ ಧರ್ಮದ ಅರ್ಥವನ್ನು ವಿವರಿಸುವುದೇ ಹೊರತು ಬೇರೆ ಅಜೆಂಡಾ ಇರಬಾರ್ದು. ಆದರೆ ಇವತ್ತು RSS ಸಂಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ರಾಜಕೀಯ ಪಕ್ಷವನ್ನು ಗೆಲ್ಲಿಸಲು ಮಾಡುವಂತ ತಂತ್ರದ ವ್ಯವಸ್ಥೆಯ ಸಂಸ್ಥೆಯಾಗಿ ಬಿಟ್ಟಿದೆ ಇವತ್ತು. ಎಷ್ಟೋ ಒಳ್ಳೆಯ RSS ನಲ್ಲಿ ವ್ಯಕ್ತಿಗಳು ಇದ್ದಾರೆ. ಈ ವ್ಯಕ್ತಿಗಳು ಕೂಡ ಹೇಳುವುದು ಇದನ್ನೇ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕೆಲವರು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸಮುದಾಯ ಒಳ್ಳೆದಾಗಬೇಕು, ಹಿಂದೂ ಸಮುದಾಯಕ್ಕೆ ಬಂದ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಬೇಕಾದ ಸ್ಥಿತಿಯಲ್ಲಿ ಹೋಗುವುದನ್ನು ಬಿಟ್ಟು ಒಂದು ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಪ್ರತಿಯೊಂದಕ್ಕೂ ಸಮರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಎಂಬುದು ಇದು RSS ಎಂಬ ಸಂಸ್ಥೆಯೊಳಗೆ ಇರುವ ಕೆಲವು ಒಳ್ಳೆಯ ನ್ಯಾಯವಂತ ಜನಗಳ ಮಾತು. ಇದಕ್ಕೆ ಉದಾಹರಣೆ ಕೆಲವು BJPಯ ನಾಯಕರು, ಈಗ ನಾಯಕರು ಅಂದ್ರೆ ಅವರು ಕಾಂಗ್ರೆಸ್ ಅಲ್ಲಿ ಇದ್ದು ಕಾಂಗ್ರೆಸ್ ಅನ್ನು ಲಗಾಡಿ ತೆಗೆದು ಪೂಜಾರಿಯಂತಹ ಒಬ್ಬ ವ್ಯಕ್ತಿಯನ್ನೇ ಏನೆಲ್ಲ ಹಾಳು ಮಾಡಿ BJPಗೆ ಹೋಗಿ, ಯಾರೂ ಅಲ್ಲ, ಹರಿಕೃಷ್ಣ ಬಂಟ್ವಾಳ ಅಂತ ಹೇಳುವ ಒಬ್ಬ ವ್ಯಕ್ತಿ, ಇವರ ಧರ್ಮದೊಳಗೆ ವಿಘಟನೆ ಮಾಡಿದವರು, ಸಂಘಟನೆ ಇಲ್ಲ ವಿಘಟನೆ ಮಾಡಿದವರು. ಒಂದು ಉದಾಹರಣೆ ಪಡುಮಲೆ ಕ್ಷೇತ್ರ. ಅಲ್ಲಿ ಆ ಪಡುಮಲೆ, ಗೆಜ್ಜೆಗಿರಿ ಮತ್ತು ಏರಾಜೆ ಎಂಬ ಸ್ಥಳಗಳು ಅದು ಒಂದೇ ಸಮುದಾಯದ ಪೂಜಾರಿ ಸಮುದಾಯ ಮತ್ತು ಅಲ್ಲಿ ಎಲ್ಲ ಸಮುದಾಯದವರು ಸೇರಿಕೊಂಡು ಇರುವಂತ ಒಂದು ಪಡುಮಲೆ ಕ್ಷೇತ್ರ. ಭಾರಿ ಕಾರ್ಣಿಕ, 2ನೇ ತಿರುಪತಿ ಅಂತಲೇ ಹೇಳಬಹುದು ಪಡುಮಲೆ ಕ್ಷೇತ್ರವನ್ನು. ಅಂತ ಪಡುಮಲೆ ಕ್ಷೇತ್ರದಲ್ಲಿ ಈ ಹರಿಕೃಷ್ಣ ಬಂಟ್ವಾಳ ಎಂಬ ವ್ಯಕ್ತಿ ಹೋಗಿ ಅಲ್ಲಿ 2 ಗ್ರೂಪ್ ಮಾಡಿದ್ದಾರೆ, ವಿಘಟನೆ ಮಾಡಿದ್ದಾರೆ. ಇವತ್ತು ಮೊನ್ನೆ ಇತ್ತೀಚೆಗೆ ಅವರ ಒಂದು ಸ್ಪೀಚ್ ಕೇಳಿದೆ ನಾನು. ಧರ್ಮಸ್ಥಳದ ಪ್ರಕರಣದ ಬಗ್ಗೆ SITಯಿಂದ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಹೆಣ್ಮಕ್ಕಳಿಗೆ, NIA, CBI, CIDಯಿಂದ ಮಾತ್ರ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳುವ ಹರೀಶ್ ಕೃಷ್ಣ ಬಂಟ್ವಾಳರವರೇ, ಆದ್ರೆ ನೀವು ಒಪ್ಪಿಕೊಂಡಾಗೆ ಆಯ್ತಲ್ವಾ? ಧರ್ಮಸ್ಥಳದ ಪ್ರಕರಣ
ಅನ್ಯಾಯ ಆದದ್ದು ಹೌದು, ಅತ್ಯಾಚಾರ ಕೊಲೆ ಪ್ರಕರಣ ಹೌದು ಅಂತ ನಿಮ್ಮ ಬಾಯಲ್ಲಿ ಬಂತು. ಹೇಗೆ? ನೀವೇ ಹೇಳುತ್ತೀರಲ್ಲ, SIT ಇಂದ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಸ್ಥಳದ ಪ್ರಕರಣ ಅದು ಹಿಂದೂ ಹೆಣ್ಮಕ್ಕಳಿಗೆ ನ್ಯಾಯ ಸಿಗ್ಬೇಕಿದ್ರೆ NIA, CBI, CID ಇಂದ ಮಾತ್ರ ಸಾಧ್ಯ ಅಂತ. ಆದ್ರೆ ನೀವು ಒಪ್ಪಿಕೊಂಡ ಹಾಗೆ ಆಯ್ತಲ್ವ ಸ್ವಾಮಿ, ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆ ಅಂತ. ಕೇವಲ ನಾಟಕದ ವಿಚಾರಗಳು ಇರ್ಲಿ, ಧರ್ಮ ರಕ್ಷಣೆ, ಕ್ಷೇತ್ರ ರಕ್ಷಣೆ ಅಂತ ಹೇಳ್ತೀರಿ. ಪ್ರತಿ ಕ್ಷಣವೂ ಮುಸ್ಲಿಂ ಸಮುದಾಯಕ್ಕೆ ನೀವು ಬೈತೀರಿ. ಧರ್ಮಸ್ಥಳ ಕ್ಷೇತ್ರ ಯಾವ ಧರ್ಮದ ಹೆಸರು, ಯಾವ ಸಮುದಾಯದ ಹೆಸರಲ್ಲಿ ಉಂಟು? ಒಂದು ಹಿಂದೂ ಸಮುದಾಯದ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಆ ಕಾರ್ಣಿಕ ಕ್ಷೇತ್ರದ ಆ ಸ್ಥಳ ಅಥವಾ ದೇವಸ್ಥಾನ ಯಾವ ಸಮುದಾಯದ ಹೆಸರಲ್ಲಿ ಉಂಟು ಅಂತ ಈ ಧರ್ಮ ರಕ್ಷಣೆ, ಕ್ಷೇತ್ರ ರಕ್ಷಣೆ ಅಂತ ಬೊಬ್ಬೆ ಹೊಡೆದಿದ್ದವರು ಉತ್ತರಿಸಬೇಕು. ಒಬ್ಬ ಸಮೀರ್ ನ್ಯಾಯ ಮಾತಾಡಿಕೊಂಡು ಬಂದದ್ದಕ್ಕೆ ಒಬ್ಬ ನಿಜ ಹಿಂದೂ ಹೋರಾಟಗಾರ, ಹಿಂದೂ ಹೆಣ್ಮಕ್ಕಳಿಗೆ ಅನ್ಯಾಯ ಆದಾಗ, ಯುವ ಜನರಿಗೆ ಅನ್ಯಾಯ ಆದಾಗ ಹೋರಾಟ ಮಾಡುತ್ತಿರುವ ನಿಜ ಹಿಂದೂ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಹಿಂದುವೇ ಅಲ್ಲ ಅಂತ ಹೇಳುವ ನಮ್ಮ ತಂತ್ರಿಗಳು, ರವೀಶ್ ತಂತ್ರಿಯವರು ಇದಕ್ಕೆ ಉತ್ತರಿಸಬೇಕು. ಒಂದು ಸಭೆಯಲ್ಲಿ ವಜ್ರದೇಹಿ ಸ್ವಾಮೀಜಿಯವರು ಕೂಡ ಇದ್ದಾರೆ. ಅಲ್ಲಿ ಒಬ್ಬ ಹೋರಾಟಗಾರ, ಹಿಂದೂ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಒಬ್ಬ ಕಚಡ ಮಾಧ್ಯಮದ ರಾಕೇಶ್ ಶೆಟ್ಟಿ ಅಶ್ಲೀಲ ಪದಗಳಿಂದ ಬೈಯುವಾಗ ಧರ್ಮ ಬೋಧನೆ ಮಾಡುವಂತ ವಜ್ರದೇವಿ ಸ್ವಾಮೀಜಿಯವರು ಅದನ್ನು ನೋಡಿ ನಗುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಯಾವ ಧರ್ಮವನ್ನು, ಯಾವ ಸಮುದಾಯವನ್ನು ಉದ್ಧಾರ ಮಾಡುವವರು ಅಂತ ನಾವು ತಿಳಿದುಕೊಳ್ಳಬೇಕಾಗಿದೆ ಇವತ್ತು. ಅದೇ ರೀತಿ ಪ್ರತಿ ಕ್ಷಣವೂ ಮುಸ್ಲಿಮರ ವಿಷಯದಲ್ಲಿ ಮಾತಾಡುವ ಇವರು ಧರ್ಮಸ್ಥಳ ಕ್ಷೇತ್ರ ರಕ್ಷಣೆ ಜನಜಾಗೃತಿ ಸಭೆ ಮಾಡಿದವರು. ಸಮೀರ್ ಬಂದ್ರೆ ಹಾಗೆ ಆದೀತು, ಹೀಗೆ ಆದೀತು ಅಂತ ಹೇಳಿದವರು. ಮೊನ್ನೆ ಅದೇ ಧರ್ಮಸ್ಥಳಕ್ಕೆ ಅದೇ ಹೆಗಡೆಯವರು ಅಹಮ್ಮದ್ ತನ್ವೀರ್ ಉಲ್ಲಾನನ್ನು ಹೂಹಾರ ಹಾಕಿ ಸನ್ಮಾನಿಸಿದಾಗ ಆ ಮುಸ್ಲಿಂ ಏನೂ ತೊಂದರೆ ಮಾಡ್ಲಿಕ್ಕಿಲ್ವ ನಿಮಗೆ? ಆ ಮುಸ್ಲಿಮರಲ್ಲಿ ಹೇಗೆ ವಿಶ್ವಾಸ ಬಂತು ನಿಮಗೆ? ಯಾವ ಮುಸ್ಲಿಮನಲ್ಲೂ ವಿಶ್ವಾಸ ಬರದವರು ಅಹಮ್ಮದ್ ತನ್ವೀರ್ ಉಲ್ಲಾ ಎಂಬ ಮುಸ್ಲಿಂನಲ್ಲಿ ನಿಮಗೆ ಹೇಗೆ ವಿಶ್ವಾಸ ಬಂತು? ಅವನನ್ನು ಹೇಗೆ ನೀವು ಮಾಲೆ ಹೂಹಾರ ಹಾಕಿ ಧರ್ಮಸ್ಥಳದಲ್ಲಿ ಸ್ವಾಗತ ಮಾಡಿದ್ದೀರಿ? ಇದಕ್ಕೆ ಪ್ರತಿಯೊಬ್ಬರು ಉತ್ತರಿಸಬೇಕಾಗಿದೆ. ಕ್ಷಣ ಕ್ಷಣವೂ ಅನ್ಯರನ್ನು ದೂಷಿಸುತ್ತಾ ಒಂದು ಪಕ್ಷದ ಬೆಳವಣಿಗೆಗೆ ಮಾತಾಡ್ತೀರಲ್ವಾ? ನಿಜವಾದ ನಮ್ಮ ಹಿಂದೂ ಸಮಾಜವನ್ನು ರಕ್ಷಿಸುವ ಮಾತು ಮಾತಾಡಿ. ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಇಲ್ಲಿ ಮಹೇಶ್ ಶೆಟ್ಟಿ ಅಂತ, ಪ್ರವೀಣ್ ವಾಳ್ಕೆಯವರಂತಹ ನಾಯಕರು ಉದ್ಭವ ಆಗಬೇಕಾಗ್ತದೆ. ಕೇವಲ ಏನೆಲ್ಲ ನಾನು ಹಿಂದೂ ಹಿಂದೂ ಅಂತ ಹೇಳಿ ಕಾರ್ಯಕ್ರಮ ಮಾಡಿಕೊಂಡು ಒಬ್ಬ ಹಿಂದೂವನ್ನೇ ಕಾರ್ಯಕ್ರಮದಲ್ಲಿ ತೇಜೋವಧೆ ಮಾಡುವಂತ ವ್ಯವಸ್ಥೆಗಳು ಆಗ್ತದೆ ಅಂತ ಹೇಳಿದ್ರೆ ಯಾವ ಧರ್ಮವನ್ನು ನೀವು ರಕ್ಷಿಸಲಿಕ್ಕೆ ಹೊರಟಿದ್ದೀರಿ? ನೀವು ಧರ್ಮವನ್ನು ರಕ್ಷಿಸಲಿಕ್ಕೆ ಹೊರಟದ್ದಲ್ಲ, ನೀವು ಒಂದು ರಾಜಕೀಯ ವ್ಯವಸ್ಥೆಯನ್ನು ರಕ್ಷಿಸುವುದು. ನಿಮಗೆ ರಾಜಕೀಯದಲ್ಲಿ ಬೆಳವಣಿಗೆ ಆಗಬೇಕು, ಹುದ್ದೆ ಸಿಗಬೇಕು, ಸೀಟು ಸಿಗಬೇಕು, ಅಧಿಕಾರ ಸಿಗಬೇಕು. ಇದಕ್ಕೋಸ್ಕರ ನೀವು ಇವತ್ತು ಒಂದೊಂದು ಸಮುದಾಯವನ್ನು ಬಲಿ ಕೊಡ್ತಾ ಇದ್ದೀರಿ. ಜಾತ್ಯತೀತ ಪಕ್ಷ ಅಂತ ಹೇಳಿಕೊಂಡು
ಮುಸ್ಲಿಂ ಸಮುದಾಯವನ್ನು ಬಲಿ ಕೊಡುತ್ತಾ ಇದ್ದೀರಿ. ಹಿಂದೂ ಪಕ್ಷ ಅಂತ ಹೇಳಿಕೊಂಡು ಬಿಜೆಪಿಯವರು ಹಿಂದೂಗಳನ್ನು ಬಲಿ ಕೊಡುತ್ತಾ ಇದ್ದೀರಿ. ನೀವು ನಿಜವಾದ ಹಿಂದೂ ಪಕ್ಷದ ಉದ್ಧಾರಕರು ಆದ್ರೆ ಧರ್ಮಸ್ಥಳದಲ್ಲಿ ಆದಂತ ಪ್ರಕರಣ ನಿಮಗೆ ಏನು ಕಣ್ಣು ಕಾಣಿಸುತ್ತಿಲ್ವಾ? ಎಲ್ಲೆಲ್ಲಿಂದ ನೀವು ಎಲ್ಲೆಲ್ಲಿಗೆ ಮಾತಾಡುತ್ತೀರಿ? ಪಾರ್ಲಿಮೆಂಟ್ನಲ್ಲಿ ಇದೇ ಹಿಂದೂ ಸಮುದಾಯದ ಓಟಿನಿಂದ ಗೆದ್ದು ಬಂದಂಥ ಎಂಪಿಗಳು ಅಧಿವೇಶನದಲ್ಲಿ ಪಾರ್ಲಿಮೆಂಟಲ್ಲಿ ಧರ್ಮಸ್ಥಳದ ವಿಷಯದಲ್ಲಿ ಒಂದೇ ಒಂದು ಮಾತು ಎತ್ತಿದ್ದುಂಟ? ಧರ್ಮಸ್ಥಳದಲ್ಲಿ ಸೌಜನ್ಯ ಸಮೇತ ಎಷ್ಟೋ ಹೆಣ್ಮಕ್ಕಳ ಮಾರಣ ಹೋಮ ಆದದ್ದಕ್ಕೆ ನ್ಯಾಯ ಸಿಗಬೇಕು ಅಂತ ನೀವು ಪಾರ್ಲಿಮೆಂಟ್ ಅಲ್ಲಿ ಸಂಸದರಾಗಲಿ ಅಧಿವೇಶನದಲ್ಲಿ MLAಗಳಾಗಲಿ ಈ ಬಿಜೆಪಿಯವರು ಮಾತು ಎತ್ತಿದ್ದುಂಟಾ? ಅಲ್ಲ, ಕಾಂಗ್ರೆಸ್ನವರು JDSನವರು ಈ ಬಗ್ಗೆ ಚರ್ಚೆ ಮಾಡಿದ್ದು ಉಂಟ ಅಧಿವೇಶನ ಪಾರ್ಲಿಮೆಂಟ್ ಅಲ್ಲಿ. ಇಡೀ ವಿಶ್ವವೇ ನೋಡುತ್ತಿದೆ. ಧರ್ಮಸ್ಥಳದ ಪ್ರಕರಣ ಸೌಜನ್ಯ ಸಮೇತ ಎಷ್ಟೋ ಹೆಣ್ಮಕ್ಕಳ ಮಾರಣ ಹೋಮ ಆಗಿದೆ. ಇದರ ಬಗ್ಗೆ ಯಾರೂ ಮಾತಾಡುವವರಿಲ್ಲ. ಇವತ್ತಿಗೂ ರಾಜಕೀಯ ಪಕ್ಷವನ್ನು ಗೆಲ್ಲಿಸಲಿಕ್ಕೋಸ್ಕರವೇ ತಾಲೀಮು ನಡೆಯುತ್ತಿದೆ. ಯಾಕೆ ನಾಟಕ? ಮೊನ್ನೆ ಉಡುಪಿಗೆ ಪ್ರಧಾನಮಂತ್ರಿ ಬಂದರು. ಅಲ್ಲಿ ಹಿಂದೂಗಳೊಳಗೆಯೇ ಸರಿ ಇಲ್ಲ. 2 ಸ್ವಾಮೀಜಿಗಳು ಕಾರ್ಯಕ್ರಮ ಮಾಡಿದ್ರೆ ಮತ್ತೆ ಉಳಿದ 6 ಸ್ವಾಮೀಜಿಗಳು ಅಲ್ಲಿ ಹಾಜರೇ ಆಗಿಲ್ಲ. ಅಲ್ಲಿ ಕನಕ ಕಿಂಡಿಯ ಬಂಗಾರದ ಕವಚ ಯಾರು ನೀಡಿದ್ದಾರೋ ಪಾಪ ಅಂಥವರಿಗೆ ಅಲ್ಲಿ ಅವಕಾಶವೇ ಕೊಡಲಿಲ್ಲ. ಏನು ಅವರು ನಿಮ್ಮ ಇದರಲ್ಲಿ ಹಿಂದೂ ಸಮುದಾಯದಲ್ಲಿ ಸೇರುವುದಿಲ್ವಾ? ನಿಮ್ಮ ಹಿಂದೂ ಸಮುದಾಯದಲ್ಲಿ ಜೈನರು ಸೇರ್ತಾರಂತೆ ನಿಮ್ಮ ಅನುಕೂಲ ಶಾಸ್ತ್ರದಲ್ಲಿ. ಒಬ್ಬ ಮೊಗವೀರ ಹಿಂದೂ ಸಮುದಾಯದಲ್ಲಿ ಸೇರುವುದಿಲ್ವಾ? ಇದೆಲ್ಲ ಇವತ್ತು ನಾವೆಲ್ಲ ಚಿಂತಿಸಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಈ ಕೊಳಕು ರಾಜಕೀಯಗಳಿಗೆ ನ್ಯಾಯ ಬೇಡ, ಸತ್ಯ ಬೇಡ, ನಿಜ ಧರ್ಮ ಮಾರ್ಗ ಬೇಡ. ಇವರಿಗೆ ಸ್ವಾರ್ಥ, ಹುದ್ದೆ, ಅಧಿಕಾರ, ಅವರವರ ಐಷಾರಾಮಿ ಜೀವನ ಮಾತ್ರ. ಇಲ್ಲಿ ಬಡವರು, ಮಧ್ಯಮ ವರ್ಗದವರು, ಯುವ ಪೀಳಿಗೆಯ ಭವಿಷ್ಯ ಬೆಂಕಿಯಲ್ಲಿ ಉರಿಯಲಿ, ಅವರಿಗೆ ತೊಂದರೆ ಇಲ್ಲ, ನಾಯಕರುಗಳಿಗೆ ತೊಂದರೆ ಇಲ್ಲ. ಇದು ಎಲ್ಲಾ ಪಕ್ಷದ ಹಣೆಬರ ಈ ರೀತಿಯಾಗಿದೆ. ಮತ್ತೆ ಮಧ್ಯವರ್ಜನ ಶಿಬಿರ, ಈ ಧರ್ಮಸ್ಥಳದ ವಿಷಯದಲ್ಲಿ ನಾನು ನಿಮಗೆ ಹೇಳ್ತೇನೆ. ಮಧ್ಯವರ್ಜನ ಶಿಬಿರ ಈ ವೀರೇಂದ್ರ ಹೆಗಡೆಯವರಿಗೆ ನಾನು ಬಹಳ ಗೌರವ ಕೊಡುತ್ತಾ ಇದ್ದವ. ಮಧ್ಯವರ್ಜನ ಶಿಬಿರ ಅಂತ ಹೇಳುವ ಒಂದು ಕಾನ್ಸೆಪ್ಟಿಗೆ ನಾನು ತುಂಬಾ ಗೌರವ ಕೊಟ್ಟವ. ಇದೇ ಪಡುಮಲೆ ಕ್ಷೇತ್ರ ಸುಳ್ಯಪ್ಪದು ಎಂಬಲ್ಲಿ ನಾನು ಕೂಡ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಲಿಕ್ಕೆ 1 ಲಕ್ಷ ಸರಕಾರಕ್ಕೆ ಹಣ ಕಟ್ಟಿದ್ದೆ. SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ. ಆಗ ನಾನು ದುಬೈಯಲ್ಲಿರುವಾಗ ಮಾನ್ಯ ದಿವಂಗತ ಮುತ್ತಪ್ರಯ್ಯಲ್ ಒಂದು ಲೆಟರ್ ಹಿಡ್ಕೊಂಡು, ಆಗ ಉಡುಪಿ ಸಂಸದರಾಗಿದ್ದ ವಿನಯ್ ಕುಮಾರ್ ಸೊರಕೆ, ರಮನಾಥ್ ರೈ ಅವರಲ್ಲಿಗೆ ನಾನು ಒಂದು 7 ಜನ ನಿಯೋಗವನ್ನು ಹಿಡ್ಕೊಂಡು ಹೋಗಿದ್ದೆ ಬ್ಯಾಂಗ್ಳೂರಿಗೆ. ನಾನು, ಮೊಹಮ್ಮದ್ ಬಡಗನ್ನೂರು, ದಿವಂಗತ ಶ್ರೀಪತಿ ಭಟ್, CH ಶ್ರೀಪತಿ ಭಟ್ರು, ಕುದಕಾಡಿ ಬಾಲಕೃಷ್ಣ ರೈ, ದಿವಂಗತ N ನೆಲ್ಲಿಕಟ್ಟೆ ಸುಧಾಕರ್ ಶೆಟ್ರು, ಸತೀಶ್ ನಾಯಕ್, ರಾಧಾಕೃಷ್ಣ ಆಲ್ವಾ, ಹೀಗೆ ನಾವೊಂದು 7 ಜನ ಬ್ಯಾಂಗ್ಳೂರಿಗೆ ಹೋಗಿ ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ನ ಲೈಸೆನ್ಸ್ನ ಬಗ್ಗೆ ಮಾತಾಡಲಿಕ್ಕೆ ಹೋಗಿ, ಅಲ್ಲಿ SM ಕೃಷ್ಣ ಅವರವರು ಡೈರೆಕ್ಷನ್ ಕೊಟ್ಟದ್ದು ಹೇಗೆ ಅಂತ ಹೇಳಿದ್ರೆ, ಪ್ರವಾಸೋದ್ಯಮ ಇಲಾಖೆಯ
ಆ ರೀತಿಯಲ್ಲಿ ನಿಮಗೆ ಲೈಸೆನ್ಸ್ ಕೊಡುವ ಅಂತ ಹೇಳಿದಾಗ, ಇದೇ ಪಡುಮಲೆ ಕ್ಷೇತ್ರವನ್ನು ಟೂರಿಸಂ ಸೆಂಟರ್ ಅಂತ ಮಾಡಿಸಿದ್ದು ನಾವು ಅಂದ್ರೆ ಇದೇ ರಮಣಾಥ್ ರೈ ಮತ್ತು ವಿನಯ್ ಕುಮಾರ್ ಸೊರಕೆ. ನಾವು ಅದರ ಹಿಂದೆ ಓಡಿದ್ದೇವೆ, ನನ್ನ ಕೈಯಿಂದ ಹಣವೂ ಖರ್ಚಾಗಿದೆ, ಅದು ಬೇರೆ ವಿಷಯ. ಆದ್ರೆ ಆಗ ರಮಣಾಥ್ ರೈ, ಎಸ್.ಎಂ. ಕೃಷ್ಣರಲ್ಲಿ ರಮಣಾಥ್ ರೈ ಮತ್ತು ವಿನಯ್ ಕುಮಾರ ಸೊರಕೆ ಮಾತಾಡಿ, ಎಸ್.ಎಂ. ಕೃಷ್ಣರವರು ಭೂಪಟದಲ್ಲಿ ಪಡುಮಲೆ ಎಂಬ ಕ್ಷೇತ್ರ ಟೂರಿಸಂ ಸೆಂಟರ್ ಅಂತ ಮಾಡ್ತೇನೆ ಅಂತ ಭೂಪಟದಲ್ಲಿ ಬರುವ ಹಾಗೆ ಮಾಡಿದ್ರು. ಅದು ರಮಣಾಥ್ ರೈ ಮತ್ತು ವಿನಯ್ ಕುಮಾರ್ ಸೊರಕೆಯ ಒಂದು ಪ್ರಭಾವದಿಂದ. ಆಗ್ಲೇ ರಮಣಾಥ್ ರೈ ಮತ್ತು ವಿನಯ್ ಕುಮಾರ್ ಸೊರಕೆ ಸುಮಾರು 5 ಕೋಟಿ ಅದಕ್ಕೆ ಅನುದಾನ ಕೊಡಬೇಕು, ಅಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ಎಸ್.ಎಂ. ಕೃಷ್ಣ ಹೇಳಿದ್ರು, ಈ ಸಲದ ಬಜೆಟ್ ಅಲ್ಲಿ ಇಲ್ಲ, ನೆಕ್ಸ್ಟ್ ನಾವು ಅಧಿಕಾರಕ್ಕೆ ಬಂದ್ರೆ ಕೊಡುವ ಅಂತ ಹೇಳಿದ್ರು. ಆದ್ರೆ ನೆಕ್ಸ್ಟ್ ಅಧಿಕಾರಕ್ಕೆ ಬೇರೆ ಪಕ್ಷಗಳು ಬಂತು. ಆಮೇಲೆ ಪುನಃ 5 ವರ್ಷ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಯಾವ ವಾಗ್ದಾನ ಕೊಟ್ಟಿದ್ರು ರಮಣಾಥ್ ರೈ ಮತ್ತು ವಿನಯ್ ಕುಮಾರ ಸೊರಕೆ, ಅದನ್ನು ಸಿದ್ದರಾಮಯ್ಯನವರು 5 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಪಡುಮಲೆಯ ಅಭಿವೃದ್ಧಿಗೆ. ಆದ್ರೆ ನಾನು ಆ ಪಡುಮಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಅಂತ ಟೂರಿಸಂ ಸೆಂಟರ್ ಅಂತ ಭೂಪಟದಲ್ಲಿ ಬರುವ ಹಾಗೆ ನಾವು ಮಾಡಿಸಿ ಲೈಸೆನ್ಸ್ ಎಲ್ಲ ಮಾಡುವ ಅಲ್ಲಿಗೆ ಇದೇ ಮಧ್ಯವರ್ಜನದ ಸುಳ್ಯಪದವಲ್ಲಿ ಅಧ್ಯಕ್ಷರಾಗಿದ್ದದ್ದು ನನಗೆ ಕಲಿಸಿದಂತ ಗುರು ಶ್ರೀರಾಮ್ ಭಟ್ರು. ಅವರು ಈಗ ತೀರಿ ಹೋಗಿದ್ದಾರೆ, ದಿವಂಗತ ಶ್ರೀರಾಮ್ ಭಟ್ರು. ಅವರು ಹೇಳಿದ್ರು, ಸತೀಶ ನೀನು ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ತಿ, ಅದು ಮಧ್ಯವರ್ಜನ ಶಿಬಿರದ ನಮ್ಮ ಕಾನ್ಸೆಪ್ಟ್ಗೆ ಅದು ಒಳ್ಳೇದಲ್ಲ, ನೀನು ಮಾಡಬೇಡ ಅಂತ. ಅದೇ ರೀತಿ ಆ ವಠಾರದಲ್ಲಿರುವಂತ ಎಷ್ಟೋ ಮಹಿಳೆಯರು ಬಂದು ಹೇಳಿದ್ರು, ಸತೀಶಣ್ಣ ನೀವು ಈ ಕಾರ್ಯಕ್ಕೆ ಇಳಿಬಾರ್ದು. ಆಗ ನಾನು ಹೇಳಿದೆ, ನನ್ನಿಂದ ಯಾರಿಗೂ ಉಪದ್ರ ದೋಷ ಆಗುತ್ತಿದ್ರೆ ನನಗೆ ಅಂತ ವ್ಯಾಪಾರವೂ ಬೇಡ, ಅಂತ ಹಣವೂ ಬೇಡ ಅಂತ ಹೇಳಿ ನಾನು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ಮಾಡುವುದನ್ನು ನಿಲ್ಲಿಸಿ ಕಟ್ಟಿದ ಹಣವನ್ನು ತೆಗೆದವ. ಆಮೇಲೆ ಇದೇ ಮಧ್ಯವರ್ಜನ ಶಿಬಿರ ಅಲ್ಲಿ ಇದ್ರು, ಈ ಮಹಿಳೆಯರು ಇದ್ರು. ಆಮೇಲೆ ಅಲ್ಲಿ 3 ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿದೆ ಈಗ ಅಲ್ಲಿ. ಅದೇ ಪಡುಮಲೆ ಸುಳ್ಯಪದವು ಎಂಬ ಆ ಸ್ಥಳದಲ್ಲಿ 3 ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿದೆ. ಅಂದ್ರೆ ಇವರು ಒಂದು ರಾಜಕೀಯ ಪಕ್ಷಕ್ಕೆ ಲಾಭ ಕೊಡಿಸಲಿಕ್ಕೆ ಇವರ ಮಧ್ಯವರ್ಜನ ಶಿಬಿರ ಹೊರತು ಇದು ಸಮಾಜದ ಉದ್ಧಾರಕ್ಕೆ ಅಲ್ಲ. ಒಂದು ವೇಳೆ ಸಮಾಜದ ಉದ್ಧಾರ ಹೌದೋ ಆಗುತ್ತಿದ್ರೆ ಆ ಸುಳ್ಯಪದವಲ್ಲಿ ಆಮೇಲೆ 3 ಬಾರ್ ಅಂಡ್ ರೆಸ್ಟೋರೆಂಟ್ ಆಯಿತು. ಅದು ಹೇಗೆ ಆಯಿತು? ಅದಕ್ಕೆ ಯಾಕೆ ಈ ಮಧ್ಯವರ್ಜನ ಶಿಬಿರದವರು ಉತ್ತರಿಸಿಲ್ಲ? ಯಾಕೆ ಅಲ್ಲಿಯ ಗ್ರಾಮ ಪಂಚಾಯತ್ನವರು ಉತ್ತರಿಸಿಲ್ಲ? ಯಾಕೆ ಆ ನನ್ನಲ್ಲಿ ಹೇಳಿದಂತ ಮಹಿಳೆಯರು ಅಬ್ಜೆಕ್ಷನ್ ಮಾಡಿಲ್ಲ? ಇದೆಲ್ಲ ನಾವು ಹೇಳಬೇಕಾಗ್ತದೆ. ಅಂದ್ರೆ ರಾಜಕೀಯ ತಂತ್ರ. ಇಲ್ಲಿ ಧರ್ಮ ಅಂತ ತಾಂಟಿಸಿಕೊಂಡು ಹಾಕುವುದೇ ಒಂದು ಗುರಿಯಾಗಿದೆ. ನಾವು ಹೇಳಲಿಕ್ಕೆ ಹೋದ್ರೆ ತುಂಬಾ ಉಂಟು. ಇಲ್ಲಿ ಏನೆಲ್ಲ ನಡೆಯುತ್ತದೆ ಅಂತ ಹೇಳಿದ್ರೆ, ನಿಜವಾದ ಧರ್ಮದ ಅರ್ಥ ನಮ್ಮ ಯುವ ಜನತೆಗೆ ತಿಳಿಸದ ಕಾರಣ ಇವತ್ತು ಯುವ ಜನತೆಯ ಭವಿಷ್ಯ ಹಾಳಾಗ್ತಾ ಇದೆ. ಇವತ್ತು ಹಿಂದೂ ಸಮುದಾಯಕ್ಕೆ ಒಳಪಟ್ಟಂತ ಸಂಸ್ಥೆಗಳು, ಅದು RSS ಆಗಲಿ, ಬಜರಂಗ ದಳ ಆಗಲಿ, ರಾಮ್ ಸೇನೆ ಆಗಲಿ, ಅವರು ಹಿಂದೂ ಸಮುದಾಯದ ರಕ್ಷಕರು ಆಗಿರ್ಬೇಕೇ ಹೊರತು ಒಂದು ಕೊಳಕು ರಾಜಕೀಯ ಪಕ್ಷದ ವ್ಯವಸ್ಥೆಯ ರಕ್ಷಕರು ಆಗಿರಬಾರದು. ಅದು ಮುಸ್ಲಿಂ ಸಮುದಾಯ ಕೂಡ ಹಾಗೆ.
ಮುಸ್ಲಿಂ ಸಮುದಾಯ ಅಂತ ಹೇಳಿದ್ರೆ ಅದು ಅವರು ಅವರ ಜಾತಿಯ ರಕ್ಷಣೆಗೆ ವ್ಯವಸ್ಥೆ ಸಮುದಾಯ ಆಗ್ಬೇಕೇ ಹೊರತು ಒಂದು ಪಕ್ಷದ ಕೊಳಕು ಪಕ್ಷದ ವ್ಯವಸ್ಥೆಯ ಸಮುದಾಯ ಆಗಬಾರ್ದು. ಇವತ್ತು ನಮ್ಮ ದೇಶ ರಾಜ್ಯದಲ್ಲಿ ಆಗುತ್ತಿರುವುದು ಇದು. ಹಿಂದೂ ಸಮುದಾಯ ಆಗಲಿ ಮುಸ್ಲಿಂ ಸಮುದಾಯ ಆಗಲಿ ಇದೊಂದು ರಾಜಕೀಯ ಪಕ್ಷದ ಬೆಳವಣಿಗೆಯ ವ್ಯವಸ್ಥೆಯ ಸಂಸ್ಥೆಗಳಾಗಿವೆ. ಇದರಿಂದ ಬಡ ಮಧ್ಯಮ ವರ್ಗ ಯುವ ಜನತೆಯ ಭವಿಷ್ಯ ಹಾಳಾಗ್ತಿದೆ. ಶ್ರೀಮಂತರ ಭವಿಷ್ಯ ಹಾಳಾಗುತ್ತಿಲ್ಲ. ಶ್ರೀಮಂತರು ಮುಸ್ಲಿಂ ಸಮುದಾಯವು ಹಿಂದೂ ಸಮುದಾಯವು ಎಲ್ಲರೂ ಶ್ರೀಮಂತರು ಒಟ್ಟಿಗೆ ಸೇರಿಕೊಂಡು ಅವರವರ ವ್ಯಾಪಾರ ಮಾಡಿಕೊಂಡು ಒಳಗಿಂದ ಒಳಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿಕೊಂಡು ಐಷಾರಾಮಿ ಜೀವನ ಮಾಡಿಕೊಂಡು ಮೆರೆಯುತ್ತಾ ಇದ್ರೆ, ಇಲ್ಲಿ ಬಡ ಮಧ್ಯಮ ವರ್ಗ ಕಾರ್ಯಕರ್ತರನ್ನು ಬಲಿಪಶು ಮಾಡಿ ಅವ ಕಾಂಗ್ರೆಸ್ ಅವ ಬಿಜೆಪಿ ಅವ JDS ಅಂತ ಒಬ್ಬನ ಮುಖ ಒಬ್ಬ ನೋಡದ ರೀತಿಯಲ್ಲಿ ಮಾಡಿಕೊಂಡು ಹೊಡಿ ಬಡಿ ಕಡಿ ಮಾಡಿಕೊಂಡು ಯುವ ಜನತೆಯ ಮಾರಣ ಹೋಮ ಮಾಡಿಕೊಂಡು ಹೆಣ್ಮಕ್ಕಳ ಅತ್ಯಾಚಾರ ಕೊಲೆ ಗುಂಡಾಗಿರಿ ಸರ್ವಾಧಿಕಾರ ಮಾಡಿಕೊಂಡು ಇದಕ್ಕೆಲ್ಲ ಕಾರಣ ಈ ಕೊಳಕು ರಾಜಕೀಯ ವ್ಯವಸ್ಥೆಗಳು. ಇವುಗಳು ಯಾಕೆ ನ್ಯಾಯ ತೆಗೆಸಿಕೊಡುವುದಿಲ್ಲ? ಈಗ ಹಿಂದೂ ಸಮುದಾಯದ ವಿಷಯದಲ್ಲಿ ನಾನು ಮಾತಾಡ್ತೇನೆ. ನಾನೊಬ್ಬ ಹಿಂದೂ. ನಮ್ಮ ಹಿಂದೂ ಸಮುದಾಯಕ್ಕೆ ಆಗುವಷ್ಟು ಅನ್ಯಾಯ ಎಲ್ಲಿ ಆಗಿದೆ? ಒಂದು ಪ್ರಕರಣ ಉದಾಹರಣೆ ಧರ್ಮಸ್ಥಳದ್ದು. ಸೌಜನ್ಯನಂತ ಹೆಣ್ಣನ್ನು ಅತ್ಯಾಚಾರ ಮಾಡಿ ಸಾಕ್ಷಿ ಮುಗಿಸ್ಲಿಕ್ಕೋಸ್ಕರ ಅವಳ ಮರ್ಮಾಂಗಕ್ಕೆ ಮಣ್ಣು ತಲ್ಲಿ ಸಾಕ್ಷಿ ನಾಶಪಡಿಸುವಂಥ ಒಂದು ಕ್ರೂರ ರೀತಿಯಲ್ಲಿ ಅತ್ಯಾಚಾರ ಆಗಿದೆ. ಅದೇ ರೀತಿಯಲ್ಲಿ ಆನೆ ಮಾವು ತಂದು ಹಲವು ಹೆಣ್ಮಕ್ಕಳ ಅತ್ಯಾಚಾರ ಕೊಲೆ ಗುಂಡಾಗಿರಿ, ಈಗಲೂ ಗುಂಡಾಗಿರಿ ಸರ್ವಾಧಿಕಾರ ಅಲ್ಲಿ ನಡೆಯುತ್ತಿದೆ. ಅದು ಕೂಡ ಒಂದು ಪವಿತ್ರ ಹಿಂದೂ ಸಮುದಾಯದ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳ ಗ್ರಾಮದ ಆವರಣದಲ್ಲಿ ಮಂಜುನಾಥ ಅನ್ನಪ್ಪ ಸತ್ಯ ಕಾರ್ಣಿಕದ ನೆಲೆಯಲ್ಲಿ ಇಂಥ ಹಿಂದೂ ಸಮುದಾಯಕ್ಕೆ ಆಗುವ ಅನ್ಯಾಯ ಇಡೀ ವಿಶ್ವ ನೋಡುತ್ತಾ ಇದ್ರು. ಈ ಬಿಜೆಪಿ ಪಕ್ಷ ಹಿಂದೂ ಪಕ್ಷ ಅಂತ ಹೇಳುವವರು, ಹಿಂದೂ ಪಕ್ಷದ ರಕ್ಷಕರು ಅಂತ ಹೇಳುವ ಬಜರಂಗದಳ, ರಾಮಸೇನೆ ಅಥವಾ RSS ಇವರೆಲ್ಲ ಮೌನ ಯಾಕೆ? ಒಬ್ಬ ನಿಜವಾದ ಹಿಂದೂ ಮಹೇಶ್ ಶೆಟ್ಟಿ, ಪ್ರವೀಣ್ ವಾಳ್ಕೆ, ಹಾಗೇ ಪ್ರಸನ್ನ ರವಿ, ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರು, ತಮ್ಮಣ್ಣ ಶೆಟ್ಟಿ ಹಾಗೂ ಸೌಜನ್ಯ ಪರ ಹೋರಾಟ ಮಾಡುವ ನಿಜ ಹಿಂದೂಗಳ ಪರ ಇವರು ಯಾಕೆ ನಿಲ್ಲುತ್ತಿಲ್ಲ? ಅಂದ್ರೆ ಇವರಿಗೆ ಹಿಂದೂಗಳ ರಕ್ಷಣೆ ಆಗಬೇಡ, ಇವರಿಗೆ ಒಂದು ಪಕ್ಷ ಬೆಳಿಬೇಕು, ಇವರು ಪಕ್ಷವನ್ನೇ ಸಮರ್ಥನೆ ಮಾಡಿಕೊಂಡು ಹೋಗ್ತಾರೆ ಹೊರತು ಅತ್ಯಾಚಾರ ಅನಾಚಾರ ಮಾಡಿದವರಿಗೆ ಬೆಂಬಲ ನಿಂತು ಅವರನ್ನು ರಕ್ಷಿಸುವಂತ ಇವತ್ತು ಕಾರ್ಯಕ್ಕೆ ಈ ಹಿಂದೂ ಪಕ್ಷ ಅಂತ ಹೇಳುವ ಬಿಜೆಪಿ ಮತ್ತು ಅದರೊಟ್ಟಿಗೆ ಇರುವಂತಹ ಸಂಘ ಪರಿವಾರಗಳು ನಿಂತಿದೆ ಅಂತ ಹೇಳಿದ್ರೆ ಹಿಂದೂ ಸಮುದಾಯ ಏನು ಮಾಡಬೇಕು? ಇದನ್ನು ನಾವೆಲ್ಲ ಚಿಂತಿಸಬೇಕು. ಕೇವಲ ಬಾಯಿಯಲ್ಲಿ ಹೇಳುವುದಲ್ಲ, ಹಿಂದೂ ಸಮುದಾಯಕ್ಕೆ ತೊಂದರೆ ಉಂಟು ಅಂತ. ತೊಂದರೆ ಯಾರು ಮಾಡುತ್ತಾ ಇರುವುದು? ಬೇರೆ ಸಮುದಾಯ ನಮಗೆ ತೊಂದರೆ ಮಾಡುತ್ತಿಲ್ಲ. ಇದೇ ಪ್ರಭಾಕರ ಭಟ್ರು ಹೇಳಿದ್ರು, ಮಕ್ಕಳು ಮಾಡಿ, ಹಿಂದೂ ಸಂಖ್ಯೆ ಜಾಸ್ತಿ ಆಗಬೇಕು, ಮಕ್ಕಳು ಮಾಡಿ ಅಂತ. ಹಿಂದೂ ಸಮುದಾಯದೊಳಗೆಯೇ ಒಬ್ಬ ಬಿಜೆಪಿಯ ನಾಯಕನ ಮಗ ಒಂದು ವಿಶ್ವಕರ್ಮ ಹೆಣ್ಣನ್ನು ಪ್ರೀತಿ ಮಾಡಿ ಮಗುವಾದ ಮೇಲೆ ಇವತ್ತು ಅವರ ಸ್ಥಿತಿ ಅತಂತ್ರ ಸ್ಥಿತಿಯಲ್ಲಿದೆ.
ಇದಕ್ಕೆ ಯಾರು ಮೌನವಾಗಿ ಕುಳಿತಿದ್ದೀರಲ್ಲ, ಎಲ್ಲಿ ಹೋಗಿದ್ದೀರಿ? ಹಿಂದೂ ಸಮುದಾಯ ರಕ್ಷಕರು, ನಿಜ ಧರ್ಮ ಎಂಬ ಅರ್ಥ ಗೊತ್ತಿಲ್ಲದವರು, ಧರ್ಮ ಬೋಧಕರು ಎಲ್ಲಿ ಹೋಗಿದ್ದೀರಿ? ಹಿಂದೂ ಸಂಘಟಕರು, ನಿನ್ನೆ ಮೊನ್ನೆ ಅಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಆಯಿತು. ಅಲ್ಲಿ ಪುತ್ತಿಲ ಪರಿವಾರದ ಅಧ್ಯಕ್ಷರು ಒಂದು ಪಕ್ಷದ ಸ್ಥಾನಮಾನ ಗಿಟ್ಟಿಸಿಕೊಂಡಿದ್ದಾರಂತ ಆ ಶ್ರೀನಿವಾಸ ಕಲ್ಯಾಣದ ಕಾರ್ಯಕ್ರಮಕ್ಕೆ ಅವರೇ ಕರೆದು ಬಂದಂತ ಆ ವ್ಯಕ್ತಿಯನ್ನು ಅಪಮಾನ ಮಾಡಿದ್ದು ಯಾರು? ಅಲ್ಲಿ ಮುಸ್ಲಿಂ ಅಪಮಾನ ಮಾಡಲಿಕ್ಕೆ ಬಂದಿದ್ದಾರಾ? ಕ್ರಿಶ್ಚಿಯನ್ ಅಪಮಾನ ಮಾಡಲಿಕ್ಕೆ ಬಂದಿದ್ದಾರಾ? ಯಾರು ಅಪಮಾನ ಮಾಡಿದ್ದು? ಒಬ್ಬ ಹಿಂದೂವನ್ನು ಹಿಂದೂಗಳೇ ಅಪಮಾನ ಮಾಡುತ್ತಾರೆ ಅಂತ ಹೇಳಿದ್ರೆ ಹಿಂದೂ ಸಮುದಾಯವನ್ನು ಯಾವ ಸಮುದಾಯ ರಕ್ಷಿಸಬೇಕು? ಬೇರೆ ಸಮುದಾಯ ರಕ್ಷಿಸಲಿಕ್ಕೆ ಬರಬೇಕಾ? ಇದಕ್ಕೆ ಉತ್ತರ ಕೊಡಬೇಕು. ನಾವು ಸಂಘಟನೆ ಮಾಡಬೇಕು, ಒಗ್ಗಟ್ಟಾಗಬೇಕು, ನಾವು ಹಿಂದೂ ಹಾಗೆ ಹೀಗೆ ಅಂತ ಹೇಳುತ್ತೀರಲ್ಲ, ಯಾವುದಕ್ಕೆ ಸಂಘಟನೆ ಆಗಬೇಕು ಸ್ವಾಮಿ? ನೀವು ಪ್ರತಿ ಕ್ಷಣದಲ್ಲೂ ವಿಘಟನೆ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಸಂಘಟನೆ ಅಲ್ಲ. ಸಂಘಟನೆ ಆಗುತ್ತಿದ್ರೆ ಧರ್ಮಸ್ಥಳದಲ್ಲಿ ಸೌಜನ್ಯ ಸಮೇತ ಎಷ್ಟೋ ಹೆಣ್ಮಕ್ಕಳಿಗೆ ಆದಂತ ಪ್ರಕರಣಗಳ ಬಗ್ಗೆ ನ್ಯಾಯ ಕೊಡಿಸಲು ಪ್ರತಿ ಹಿಂದೂ ಹೋರಾಟಕ್ಕೆ ಇಳಿಯಬೇಕಿತ್ತು. ನೀವು ನಿಂತದ್ದು ಯಾರ ಪರ? ಅತ್ಯಾಚಾರಿಗಳ ಪರ, ಗುಂಡಾಗಿರಿ ಕೊಲೆಗಾರರ ಪರ. ಕ್ಷೇತ್ರ ರಕ್ಷಣೆ ಅಂತ ನಾಟಕವಾಡಿಕೊಂಡು ನೀವು ಬಂದಿದ್ದೀರಲ್ಲ. ಮೊನ್ನೆ ಒಬ್ಬ ತನ್ವೀರ್ ಅಹಮ್ಮದ್ ಉಲ್ಲಾ ಅಂತ ಒಬ್ಬ ಮುಸ್ಲಿಂ ಅಲ್ಲಿಗೆ ಬಂದಾಗ ನೀವು ಹೂ ಹಾರ ಹಾಕಿ ಅಲ್ಲಿ ಸನ್ಮಾನ ಮಾಡಿದಾಗ ನಿಮ್ಮ ಕ್ಷೇತ್ರ ರಕ್ಷಣೆ ಎಲ್ಲಿ ಹೋಯಿತು ಸ್ವಾಮಿ? ಮುಸ್ಲಿಂನಿಂದ ಅಪಾಯ ಅಂತ ಹೇಳಿದ ನೀವು ಎಲ್ಲಿದ್ದೀರಿ ಈಗ? ಒಂದು ದಿನ ಅದೇ ಮುಸ್ಲಿಮರಿಗೆ ಈ ಜೈನರು ಆ ದೇವಸ್ಥಾನವನ್ನು ಯಾಕೆ ಮಾರ್ಲಿಕ್ಕಿಲ್ಲ ಅಂತ ನೀವು ಅದರ ಬಗ್ಗೆ ಯಾಕೆ ಚಿಂತಿಸುವುದಿಲ್ಲ? ನೀವು ಏನೆಲ್ಲ ಚಿಂತಿಸುವವರು ಅದನ್ನು ಚಿಂತಿಸಬೇಕಲ್ಲ. ಸುಮ್ಮನೆ 24 ಗಂಟೆ ಅನ್ಯರನ್ನು ದೂಷಿಸಿಕೊಂಡು ಒಂದು ಪಕ್ಷಕ್ಕೆ ಲಾಭ ಮಾಡಿಕೊಡುವವರು ಕ್ಷೇತ್ರ ಒಬ್ಬ ಹಿಂದೂ ಹೋರಾಟಗಾರರು ಹಿಂದೂಗಳಿಗೆ ನ್ಯಾಯ ಕೇಳುವಾಗ ನೀವು ಕೊಳಕು ರಾಜಕೀಯ ನಾಟಕ ಜನಜಾಗೃತಿ ಸಭೆ ಮಾಡಿಕೊಂಡು ಕ್ಷೇತ್ರ ರಕ್ಷಣೆ ಅಂತ ಹೋದವರು ಅಲ್ಲಿ ಒಬ್ಬ ಮುಸ್ಲಿಂ ಬಂದಾಗ ಅವನನ್ನು ಹೂಹಾರ ಹಾಕಿ ಮಾಲೆ ಹಾಕಿ ಸ್ವಾಗತಿಸಿದಾಗ ನೀವು ಎಲ್ಲಿ ಹೋಗಿದ್ದೀರಿ ಸ್ವಾಮಿ? ನಿಮ್ಮ ಜನಜಾಗೃತಿ ಸಭೆಯಲ್ಲಿ, ಕ್ಷೇತ್ರ ರಕ್ಷಣೆಯಲ್ಲಿ? ಇದಕ್ಕೆ ಉತ್ತರಿಸಬೇಕು. ನೀವು ಧರ್ಮದ ಬಗ್ಗೆ ಮಾತಾಡುತ್ತೀರಿ, ಎಷ್ಟೋ ಮಾತಾಡ್ತೀರಿ ಧರ್ಮದ ಬಗ್ಗೆ. ಮಹೇಶ್ ಶೆಟ್ಟಿ ಹಿಂದೂ ಅಲ್ಲ ಅಂತ ಹೇಳ್ತೀರಿ. ನಿಮ್ಮ ಲೆಕ್ಕದಲ್ಲಿ ಯಾರು ಸ್ವಾಮಿ ಹಿಂದೂ? ಬಿಜೆಪಿ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ನಿಮ್ಮ ರಾಜಕೀಯ ಪಕ್ಷದ ನಾಯಕರು ಹಿಂದೂ ಸಮುದಾಯಕ್ಕೆ ಅನ್ಯಾಯ ಆದಾಗ ರಕ್ಷಿಸದವರು ಅವರು ಹಿಂದೂಗಳ? ಅವರು ನಿಜ ಹಿಂದುವ? ನೀವು ಹೇಳಬೇಕು. ನಮ್ಮ ವ್ಯವಸ್ಥೆ ಇದು ಹಿಂದೂ ಸಮುದಾಯವನ್ನು ರಕ್ಷಿಸುವ ವ್ಯವಸ್ಥೆ ಅಲ್ಲ. ಒಂದು ಹಿಂದೂ ಸಮುದಾಯವನ್ನು ರಕ್ಷಿಸುವ ವ್ಯವಸ್ಥೆ ಆಗುತ್ತಿದ್ರೆ ನೀವು 24 ಗಂಟೆಯೂ ದೇಶದೊಳಗೆ ಮುಸ್ಲಿಂ ಕ್ರಿಶ್ಚಿಯನರ ಬಗ್ಗೆ ದ್ವೇಷ ಭಾಷಣ ಮಾಡುವವರು, ಇದೇ ನಮ್ಮ ಬಿಜೆಪಿ ಸರ್ಕಾರ ಇನ್ನೊಂದು ಮುಸ್ಲಿಂ ದೇಶಕ್ಕೆ ಕೋಟಿ ಕೋಟಿ ಅನುದಾನ ಕೊಡ್ತದೆಲ್ಲ, ಅಫ್ಘಾನಿಸ್ತಾನ ಅಂತ ದೇಶಕ್ಕೆ.
ಅವರು ಮುಸ್ಲಿಮರಲ್ವಾ? ನೀವು ಇಲ್ಲಿ 24 ಗಂಟೆ ಮುಸ್ಲಿಮರ ಹತ್ರ ಮಾತಾಡಬಾರ್ದು, ಮುಸ್ಲಿಮರ ಬಗ್ಗೆ ನಾವು ದೂರ ಇರಬೇಕು, ನಮಗೆ ಅವರು ಆಪತ್ತು ಅಂತ ಹೇಳುವವರು ನೀವೇ. ಅಫ್ಘಾನಿಸ್ತಾನ ಮುಸ್ಲಿಂ ಒಂದು ರಾಷ್ಟ್ರಕ್ಕೆ ಕೋಟಿ ಕೋಟಿ ಅನುದಾನ ಕೊಡ್ತಿದ್ದೀರಿ ಅಂದರೆ ನೀವು ಯಾವ ಸಮುದಾಯವನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಿ? ನಿಮಗೆ ಅದೇ ಹಣವನ್ನು, ನಿಮಗೆ ಹಿಂದೂ ಸಮುದಾಯದಲ್ಲಿ ಅಷ್ಟು ಪ್ರೀತಿ ಇದ್ದರೆ ಈ ದೇಶ ರಾಜ್ಯದಲ್ಲಿ ಎಷ್ಟು ಬಡವರು ಹಿಂದೂಗಳು ಇಲ್ಲ, ಎಷ್ಟು ಕಷ್ಟ ಕಾರ್ಪಣ್ಯದಲ್ಲಿ ಹಿಂದೂಗಳು ಇದ್ದಾರೆ. ಆ ಹಿಂದೂಗಳಿಗೆ ಅಫ್ಘಾನಿಸ್ತಾನಕ್ಕೆ ಕೋಟಿ ಕೋಟಿ ಕೊಟ್ಟ ಅನುದಾನವನ್ನು ಹಿಂದೂಗಳಿಗೆ ಹಂಚುತ್ತಿದ್ದರೆ ಒಂದು ಎಲ್ಲಿನಷ್ಟಾದರೂ ಹಿಂದೂ ಸಮುದಾಯ ಒಳ್ಳೆದಾಗ್ತಿತ್ತಲ್ವಾ? ಬಡ ಮಧ್ಯಮ ವರ್ಗದ ಹಿಂದೂ ಯುವ ಜನತೆಯ ಭವಿಷ್ಯ ಸ್ವಲ್ಪ ಸುಧಾರಿಸುತ್ತಿತ್ತಲ್ವಾ? ಎಲ್ಲಿ ಹಿಂದೂ ಧರ್ಮ ರಕ್ಷಣೆ ಅಂತ ಹೇಳ್ತೀರಿ, ಇಲ್ಲಿ 24 ಗಂಟೆ ಅನ್ಯರನ್ನು ದೂಷಿಸುತ್ತೀರಿ, ಹೊರ ರಾಷ್ಟ್ರದ ಅನ್ಯರಿಗೆ ಕೋಟಿ ಕೋಟಿ ಅನುದಾನ ಮಾಡ್ತೀರಿ. ಈ ದೇಶವನ್ನು ಹೊರ ರಾಷ್ಟ್ರಗಳಿಗೆ ಮುಗಿಸಲಿಕ್ಕೆ ಯಾವುದು ಬೇಡ ಸ್ವಾಮಿ. ಕೇವಲ ಒಬ್ಬ ಮುಸ್ಲಿಂ ಆತಂಕವಾದಿಯನ್ನು ಒಳಗೆ ನುಗ್ಗಿಸಿ ಏನಾದರೂ ಮಾಡಿದ್ರೆ ನಮ್ಮ ಒಳಗೆ ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಗ್ತದೆ. ಅದೇ ಅಜೆಂಡಾ. ಇದು ಯಾಕೆ ಅರ್ಥ ಆಗುತ್ತಿಲ್ಲ ನಮ್ಮ ದೇಶದ ಈ ಧರ್ಮ ರಕ್ಷಕರಿಗೆ? ಇದು ಅರ್ಥ ಮಾಡಿಕೊಳ್ಬೇಕು. ವಿರೋಧ ದೇಶಗಳಿಗೆ ಅಸ್ತ್ರ ನಮ್ಮ ದೇಶದ್ದು ಏನು ಅಂದ್ರೆ ಹಿಂದೂ ಮುಸ್ಲಿಮರನ್ನು ತಾಂಟಿಸಿ ಹಾಕುವುದು. ಈ ಹಿಂದೂ ಮುಸ್ಲಿಮರನ್ನು ತಾಂಟಿಸಿ ಹಾಕುವ ಮೂಲ ಕಾರಣ ಈ ಕೊಳಕು ರಾಜಕೀಯ ಪಕ್ಷಗಳು. ಆದ ಕಾರಣ ನಾನು ಕಿವಿಮಾತು ಹೇಳ್ತೇನೆ ಎಲ್ಲರಿಗೂ, ಈ ಕೊಳಕು ರಾಜಕೀಯ ಪಕ್ಷಗಳಿಂದ ಯಾವುದೇ ಸಮುದಾಯ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಹಿಂದೂ ಸಮುದಾಯ, ಮುಸ್ಲಿಂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯದ ಒಳಗೆ ವೈರಾಗ್ಯ ಹುಟ್ಟಿಸಿ ಇವರು ವೋಟ್ ಬ್ಯಾಂಕ್ ಮಾಡಿಕೊಂಡು ಗೆದ್ದು ಸ್ವಾರ್ಥ ಸಾಧನೆ ಸಾಧಿಸಿಕೊಂಡು ಹುದ್ದೆ ಅಧಿಕಾರ ಅಲಂಕರಿಸಿಕೊಂಡು ಇವರ ಐಷಾರಾಮಿ ಜೀವನ ಮಾಡಿಕೊಂಡು ಇವರು ಬಾಳುತ್ತಾರೆ ಹೊರತು ಬಡ ಮಧ್ಯಮ ವರ್ಗ ಯುವ ಜನತೆಗೆ ಈ ರಾಜಕೀಯ ಪಕ್ಷಗಳಿಂದ ಎಲ್ಲಿನಷ್ಟು ಪ್ರಯೋಜನ ಆಗುವುದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಆದ ಕಾರಣ ಹಿಂದೂ ಅಂತ ಹೇಳುವವರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೇನೆ. ನಮ್ಮ ಹಿಂದೂ ಸಮುದಾಯ ಒಳ್ಳೆದಾಗಬೇಕಿದ್ರೆ ನಮ್ಮದೇ ಪಕ್ಷ ತಯಾರು ಮಾಡಬೇಕು, ನಮ್ಮದೇ ಸಂಘಟನೆ ತಯಾರಾಗಬೇಕು. ಅದರಲ್ಲಿ ನಿಜವಾದ ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಮಹೇಶ್ ಶೆಟ್ಟಿ, ತಿಮರೋಡಿ, ಪ್ರವೀಣ್ ವಾಳ್ಕೆ ಅಂತ ನಾಯಕರು ಸಹಸ್ರ ಸಂಖ್ಯೆಯಲ್ಲಿ ನಾವು ತಯಾರು ಮಾಡಬೇಕು. ಇದು ನಮ್ಮ ಮುಂದಿನ ಅಜೆಂಡಾ ಆಗಿರಬೇಕು. ಬಾಕಿ ಈ ಕೊಳಕು ಬಿಜೆಪಿ, JDS, ಕಾಂಗ್ರೆಸ್ ಇವುಗಳ ಅಜೆಂಡಾ ನಮ್ಮ ಯುವ ಜನತೆಯ ಭವಿಷ್ಯಕ್ಕೆ ಕೊಳ್ಳಿ, ಹಿಂದೂ ಸಮಾಜಕ್ಕೆ ಬೆಂಕಿ. ಆದ ಕಾರಣ ನಮ್ಮ ಹಿಂದೂ ಸಮಾಜವನ್ನು ಉದ್ಧಾರ ಮಾಡಬೇಕಿದ್ರೆ ನಿಜ ಧರ್ಮ ಮಾರ್ಗದಲ್ಲಿ ಹೋಗಿ ರಾಮರಾಜ್ಯ ಆಗಬೇಕಿದ್ರೆ ನಾವು ಹಿಂದೂ ಸಮಾಜಕ್ಕೆ ಒಗ್ಗುವಂತ ಒಂದು ಪಕ್ಷ ತಯಾರು ಮಾಡಬೇಕು. ಆ ಪಕ್ಷದಲ್ಲಿ ಮಹೇಶ್ ಶೆಟ್ಟಿ, ತಿಮರೋಡಿ, ಪ್ರವೀಣ್ ವಾಳ್ಕೆ ಹಾಗೂ ಅದೇ ರೀತಿಯ ಸಹಸ್ರ ಸಂಖ್ಯೆಯ ನಾಯಕರುಗಳ ತಯಾರು ನಾವು ಮಾಡಬೇಕಾಗಿದೆ. ಇದಕ್ಕೆ ಚಿಂತಿಸೋಣ ಪ್ರತಿಯೊಬ್ಬರು. ಚಿಂತಿಸಿ ನಮ್ಮ ಸಮುದಾಯಕ್ಕೆ ಆಗುವ ಕಷ್ಟ ಕಾರ್ಪಣ್ಯಗಳನ್ನು ಸಂಪೂರ್ಣ ಬಗೆಹರಿಸಿ ಮುಂದೆ ನಾವು ಯುವ ಜನತೆಯ ಭವಿಷ್ಯವನ್ನು ಬಂಗಾರ ಮಾಡುವಲ್ಲಿ ನಾವು ಮೂಲ ಕಾರಣರಾಗೋಣ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು.